ಹೌದು ಗಂಗಯ್ಯ, ನಿನ್ ಕಣ್ಯಾವಾಗ ಕಳ್ಕೊಂಡೆ? ಇತ್ತೀಚೆಗೆ ಹೋಗಿದ್ದಮ್ಮ. ಓ, ಈ ಮನೆಗೆ ಬರಕ್ ಮುಂಚೆನಾ? ಇಂಥ ಪ್ರಶ್ನೆಗಳನ್ನ ಕೇಳಿದಾಗ ಯಾರೇ ಆಗ್ಲಿ ನಿಂತರಾನೇ ನೋಡ್ತಾರೆ, ಆದ್ರೆ ನಿನಗೆ ಕಾಣಿಸಲ್ಲ ಅಲ್ವಾ? ಹೌದಮ್ಮ. ಕಾಫಿ ಹೇಗಿದೆ? ಚೆನ್ನಾಗಿದೆಯಮ್ಮ. ಮೀಸೆಗೆ ಗಡ್ಡಕ್ಕೆ ಕಾಫಿ ಅಂಟತೇನೋ? ಈ ಗಡ್ಡ ಹಚ್ಕೊಂಡಿದ್ರೆ ಚೆನ್ನಾಗಿರೋದು. ತೆಗೆದ್ಬಿಡ್ಲಾ? ಹಾಸಿನಮ್ಮ ಅವರೇ, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ನೋಡ್ತಿದ್ದೀನಿ ಗಂಗಯ್ಯ. ದೊಡ್ಡೋರ್ ಮುಂದೆ ಹೀಗೆಲ್ಲ ನಡ್ಕೋಬಾರ್ದಮ್ಮ. ಏನೂ ಅನ್ಕೋಬೇಡಿ. 10-15 ವರ್ಷದ ಹಿಂದೆ ನೀವ್ ಹೇಗಿದ್ರೋ ಏನು ಅಂತ ನಾನು ತಿಳ್ಕೊಳ್ಬೇಕು ಅಂತಿದ್ದೀನಿ. ಆರೋಗ್ಯವಾಗಿದ್ನಮ್ಮ. ಅದೇನೋ ಸರಿ ಗಂಗಯ್ಯ, ಮುಖ ಹೇಗಿತ್ತು ಅಂತ. ಅವಾಗ ಚೆನ್ನಾಗೇ ಇದ್ನಮ್ಮ. ಇವಾಗ ಹೇಗಿದ್ದೀನಿ ಅಂತ ನೋಡೋಕ್ಕೂ ಆಗಲ್ಲ. ಆದ್ರೆ ನಾನ್ ನೋಡ್ಬೇಕು. ಆದ್ರೂ ಈ ತರ ಗಡ್ಡ ಬಿಟ್ಕೊಂಡ್ರೆ ಏನ್ ಸಿಗತ್ತೆ? ತೆಗೆದ್ಬಿಡಿ. ಸಲೂನಿಗೆ ಹೋಗ್ತೀನಿ ಅಂದ್ರೆ ದುಡ್ಡನ್ನ ನಾನ್ ಕೊಡ್ತೀನಿ. ಹರಕೆ ಇದೆಯಮ್ಮ. ಅದು ತೀರಿದ್ಮೇಲೆ ಗುಂಡು ಕೂಡ ಹೊಡಿಸ್ತೀನಮ್ಮ. ಕೂದ್ಲಿಲ್ದೆ ಹೇಗ್ ಕಾಣ್ತೀರಾ ಅಂತ ಸ್ಕೆಚ್ ಮಾಡ್ಬೇಕು. ಮರ್ತೋಗಿದೆ ಗಂಗಯ್ಯ, ಕಾಫಿ ಕುಡ್ದು ಕಪ್ಪನ್ನು ನನಗೆ ಕೊಡಿ. ಹಾಸಿನಮ್ಮ, ತಗೊಳ್ಳಿಮ್ಮ. ಇಲ್ಲಿ ಕೊಡಿ. ಹಾಸಿನಮ್ಮಗೆ ಅನುಮಾನನ ಇಲ್ಲ ತಮಾಷೆನಾ? ಏನ್ ಮಾಡ್ತಿದ್ದೀರಾ ಯಜಮಾನ್ರೆ? ಬಸ್ ಕುಡ್ದಿರೋ ಹಾವು ಹತ್ರ ಬಂದ್ರೆ ಹೊಡಿಯೋಕ್ಕೆ ಅಂತ. ಅಯ್ಯೋ ಬೇಡ ಯಜಮಾನ್ರೆ, ಬೇಡ, ಹಾಗೆಲ್ಲ ಮಾಡಬೇಡಿ. ನೈನಿ, ನಾಗರಾಜ ಏನು ಮಾಡಲ್ಲ, ಏನು ಮಾಡಲ್ಲ. ದಾರಿ ಗಡ್ಡ ಬಂದ್ರೆ ಹಾಗೆ ಹೋಗಕ್ಕಾಗುತ್ತಾ ನೈನಿ? ಏನು ಮಾಡಲ್ಲ ಅಂತ ಹೇಳ್ತಾ ಇದೀಯಾ? ಒಂದ್ ವೇಳೆ ಕಚ್ಚಿದ್ರೆ? ನೋಡ್ದ್ಯಾ? ಹೌದು, ಇಷ್ಟಕ್ಕೂ ನೀನ್ ಯಾಕೆ ಇಲ್ಲಿಗೆ ಬಂದೆ? ಹೇಳ್ತೀನಿ ಯಜಮಾನ್ರೆ, ಮೊದ್ಲು ನೀವು ಇದನ್ನ ಕೆಳಗಿಡಿ. ನೈನಿ, ಅದು ನಮ್ಮ ಹತ್ರಕ್ಕೆ ಬಂದ್ರೆ ನಮ್ಗೆ ಅಪಾಯ. ಮಾತ್ ಕೇಳಿ, ನಾಗರಾಜ ಏನು ಮಾಡಲ್ಲ, ನನ್ ಮಾತ್ ನಂಬಿ. ನೈನಿ, ಯಜಮಾನ್ರೆ ಇಲ್ಲಿ ಕೊಡಿ. ಏಯ್ ನೈನಿ, ಏನ್ ಮಾಡ್ತಿದ್ಯಾ? ಕೊಡಿ ಯಜಮಾನ್ರೆ. ನೈನಿ, ಏನ್ ಮಾಡ್ತಿದ್ಯಾ ನೈನಿ? ಹೇಗೆ ಹೋಗೋದು ನಾವು? ವಿಶಾಲ್ ಕೂಗೋದೇ ಕೇಳಿಸ್ತಿಲ್ಲ. ಇಬ್ರು ಸೇರ್ಕೊಂಡು ವಾಪಸ್ ಹೊರಟೋದ್ರಾ?
ಎಲ್ಲಿದ್ದಾರೆ ಇಬ್ರು? ಏನ್ ಮಾಡ್ತಿದ್ದಾರೆ? ಯಜಮಾನ್ರೆ, ನಮಗೆ ಅಪಾಯ ಇಲ್ಲ. ನಾಗರಾಜನ್ಗೆ ಅಪಾಯ ಆಗೋ ಹಾಗೆ ಹುತ್ತ ಮುಟ್ಟಿದ್ವಿ. ಅವನಿಗೀಗ ಕೋಪ ಬಂದಿದೆ. ಅದಕ್ಕೆ ಒಂದು ನಿಮಿಷ ತಾಳ್ಮೆಯಿಂದ ಇರಿ. ನನ್ನ ಮಾತನ್ನ ನೀವೇ ಅಲ್ಲ, ನಾಗರಾಜನ್ ಕೂಡ ಕೇಳಿಸ್ಕೊಳಕ್ ಬಿಡಿ. ನೈನಿ, ನಿನಗೇನು ತಲೆ ಕೆಟ್ಟಿದ್ಯಾ? ಯಜಮಾನ್ರೆ, ಒಂದು ನಿಮಿಷ ಸುಮ್ಮನಿರಿ. ನಾಗರಾಜ, ನಿನ್ನ ಹುತ್ತನ ನಾವು ಗೊತ್ತಿಲ್ಲದೆ ಮುಟ್ಟಿದ್ವಿ. ನಿಜವಾಗ್ಲೂ ನಿನ್ನೇನು ಮಾಡಬೇಕು ಅಂತಲ್ಲ. ನಮ್ಮನ್ನ ಮನಸ್ಫೂರ್ತಿಯಾಗಿ ಕ್ಷಮಿಸು. ವಿಶಾಲ್ ಅಂತ ಶಿವಪ್ಪನ ಹೆಸರೇ ಇಟ್ಕೊಂಡಿರೋ ನನ್ನ ಗಂಡಂಗೆ ನೀನು ಹೇಗೆ ಬುಸ್ಕೊಡ್ತೀಯ ಹೇಳು? ಹಾಗೆ ಮಾಡಿದ್ರೆ ಪರಮೇಶ್ವರನ್ನೇ ಕಂಠಾಭರಣ ಆಗಿರೋ ಪಣಿಯಿಂದನೇ ಕಚ್ಚಿದ ಹಾಗೆ. ನಡೆದಿರೋದಕ್ಕೆ ಮನಸ್ಸಾಕ್ಷಿಯಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಆ ಹುತ್ತದಲ್ಲಿ ಏನಿದೆಯೋ ಅದನ್ನ ತಿಳ್ಕೊಳಕ್ಕೆ ಅಂತ ಬಂದೆ. ಕ್ಷಮಿಸಿದ್ರೆ ಸರಿ, ಇಲ್ಲ ಅಂದ್ರೆ ಯಜಮಾನ್ರನ್ ಕಚ್ಚಬೇಡ, ನನ್ನನ್ ಕಚ್ಚು. ನೈನಿ, ಏನಿದು? ಏನ್ ಮಾಡ್ತಿದ್ಯಾ? ನಾನು ಎದಳು. ಬಿಡಿ ನನ್ನ, ತಡಿಬೇಡಿ ಯಜಮಾನ್ರೆ, ನನ್ನ ಮಾತು ಕೇಳಿ. ನಾಗರಾಜ, ಹುಚ್ಚಿಡ್ದಿದ್ಯಾ? ಬಾ ಹೊಟ್ಟೋಗೋಣ. ಇಲ್ಲ ಯಜಮಾನ್ರೆ, ಒಂದ್ ನಿಮಿಷ ತಡೀರಿ. ಇದ್ದೇಳನೆ. ಹಾಗಲ್ಲ, ನನ್ನ ಮಾತು ಕೇಳು. ಯಜಮಾನ್ರೆ, ನಾಗರಾಜ ಬರ್ತಾನೆ. ಬಂದ ನೋಡಿ. ನೈನಿ, ಇರಿ ಯಜಮಾನ್ರೆ, ತಡೀರಿ. ನೈನಿ, This is a miracle. Wonder, Naini. Absolutely amazing. ಹಾವು ಏನು ಮಾಡಲಿಲ್ಲ ಅಲ್ಲ. ನೈನಿ ಏನು ಕೊಡ್ತದೋ? ಕಾಲ್ಗೆಜ್ಜೆ ಇರೋ ಬೀಗದ ಕೈ. ಅದನ್ನ ನೀನೇನ್ ಮಾಡ್ತೀಯಾ? ಬಿಸಾಕು. ಇಲ್ಲ ಯಜಮಾನ್ರೆ, ಖಂಡಿತವಾಗ್ಲೂ ಇದು ತುಂಬಾ ಮುಖ್ಯವಾದ್ದೇ ಆಗಿರುತ್ತೆ. ಸುಧಾಕ ಕೂಡ ಹೇಳಿದ್ಲು.
ಯಾರು ಆ ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ತಂಗಿನಾ? ಹೌದು ಯಜಮಾನ್ರೆ. ನೈನಿ, ಒಂದೊಂದ್ಸಲ ನೀನೇನು ಮಾತಾಡ್ತೀಯ ಅಂತ ಅರ್ಥನೇ ಆಗಲ್ಲ. ಸರ್ಗಲ್ ಏನ್ ಕಟ್ಕೊಂಡ್ಲು? ಹುತ್ತದ ಹತ್ರ ಯಾಕಿದ್ದಾರೆ? ಅಷ್ಟಕ್ಕೂ ಅಲ್ಲಿ ಏನ್ ನಡೀತಿದೆ? ನನ್ನನ್ನೇ ಅಲ್ಲ, ಈಗ ಇದನ್ನೂ ಸೆರ್ಗ ಕಟ್ಕೋತಾ ಇದೆಯಲ್ಲ. ಬಾ ಬಾ ನೈನಿ, ಬಾ ಹೋಗೋಣ. ಪ್ರೀತಿಯ ಪ್ರಿಯರಾದ, ಚೆನ್ನಾಗಿದ್ಯಾ ಅಥವಾ ಗ್ರಾಂಥಿಕವಾಗಿದ್ಯಾ? ಕವಿಗಳ ತರ ಬರೆಯೋದ್ಕಿಂತ ಈ ಸುಮ್ಮನೆ ಬರ್ದಂಗಿದ್ರೇನೆ ನನಗೆಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗತ್ತೆ. ಹೌದು. ನೀವಂದ್ರೆ ನನ್ಗೆ ಹೇಳೋಕ್ ಆಗದೆ ಇರೋಷ್ಟು ಇಷ್ಟ. ಯಾಕೆ ಅಂತಂದ್ರೆ ಈ ಥರ ನನಗೆ ಮುಂಚೆ ಯಾವತ್ತೂ ಆಗಿಲ್ಲ. ಅದೇನು ಅಂತ ಹೇಳೋಕೆ ಇದನ್ನ ಬರಿತಿದ್ದೀನಿ. ನಿಮ್ಮ ಮಾತಾಗ್ಲಿ, ನಡವಳಿಕೆ ಆಗ್ಲಿ, ನಿಮ್ಮ ಬುದ್ಧಿ ಆಗ್ಲಿ ಅಷ್ಟೇ ಯಾಕೆ ನಿಮ್ ಸ್ಟೈಲ್ ಅಂದ್ರೆ ನನಗ್ ತುಂಬಾ ಇಷ್ಟ. ನಿಮಗ್ ಗೊತ್ತಾ, ನೀವಂದ್ರೆ ನನಗೆಷ್ಟಿಷ್ಟ ಅಂತ ಈ ಲೆಟರ್ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಗೂ ಕೂಡ ನನ್ ಕಂಡ್ರೆ ಇಷ್ಟ ಇದ್ರೆ ಇದಕ್ಕೆ ಉತ್ತರ ಬರೀದೆ ನಿಮ್ಗೆ ಟೈಮ್ ಆದಾಗ ಬಂದು ನನ್ಗೆ ಮುತ್ತು ಕೊಡಿ. ಸರಿನಾ? ಯಾ 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 ನಾವು ಲಾಸ್ಟ್ ಟೈಮ್ ಸಿಕ್ಕಾಗ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇವಾಗ ಎಲ್ಲಿ ಎಂಜಾಯ್ ಮಾಡೋಕ್ಕಾಗುತ್ತೆ? ಲಾಕ್ಡೌನ್ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಪ್ಲಾನ್ ಮಾಡ್ಕೊಳ್ಳೋಣ. ಓಕೆ ಮಗ, ಡೆಫಿನೆಟ್ಲಿ ಈ ಸಲ ಒಂದು ಒಳ್ಳೆ ಪ್ಲಾನ್ ಮಾಡೋಣ. ಅಶ್ಯೋ, ಗುರಿ ತಪ್ಪೋಯ್ತು. 4 ಕಣ್ಣಿದ್ರು ಒಂದ್ರಲ್ಲಾದ್ರೂ ನೋಡ್ಬೋದಲ್ವಾ? ಈಗೇನ್ ಮಾಡೋದು? ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ.
ನೀವಂದ್ರೆ ನಂಗೆ ಹೇಳಕ್ಕಾಗ್ದೇ ಇರೋಷ್ಟು ಇಷ್ಟ. ಹೇಳಕ್ಕಾಗ್ದೇ ಇರೋಷ್ಟು ಇಷ್ಟನಾ? ನಿಮಗೂ ನನ್ ಕಂಡ್ರೆ ಇಷ್ಟ ಇದ್ರೆ ಇದಕ್ಕೆ ಉತ್ತರ ಕೊಡಬೇಡಿ. ನಿಮಗೆ ಟೈಮ್ ಆದಾಗ ಬಂದು ನಂಗೆ ಮುತ್ತು ಕೊಡಿ. ಯಜಮಾನ್ರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಹೇಳ್ತೀನಿ ನಡಿ. ಅಶೋ, ಯಜಮಾನ್ರೆ ಹೇಳಿ ಯಜಮಾನ್ರೆ. ಹೇಳ್ತೀನಿ ನಡಿ ನೈನಿ, ಹೇಳ್ತೀನಿ. ಅಶೋ ನಾನು ಯಜಮಾನ್ರೆ, ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಏನೂ ಆಗಲ್ಲ, ಸುಮ್ಮನೆ ನಡಿ ನೈನಿ. ಹೇಳಿಪಾ. ಹೇಳ್ತೀನಿ ನಡಿ, ಭಯ ಪಡಬೇಡ. ಬಂದ್ಬಿಟ್ವಿ. ನನ್ ಕಣ್ಮುಚ್ಚಿ ಎಲ್ಲಿ ಕರ್ಕೊಂಡ್ ಬಂದ್ರಿ ಯಜಮಾನ್ರೆ? ಭೂಲೋಕದಲ್ಲಿರೋ ಸ್ವರ್ಗನ ಕಾಡು ಅಂತಾರೆ. ಕಾಡಲ್ಲಿರೋ ನಮ್ಮ ಫಾರ್ಮ್ ಹೌಸ್ ಈಗ ಅರಮನೆ ಅಂತ ಅನ್ಕೊಳ್ಳೋಣ. ಅಲ್ಲಿಗೆ ಈ ದೇವಕನ್ಯನ ಕರ್ಕೊಂಡು ಬಂದಿದ್ದೀನಿ. ಕನ್ಯೆನಾ? ಹ, ಅಷ್ಟೇ ಬಿಡು. ಇನ್ನೂ ಅವಳಿಗೆ ಶೋಭನ ಕೂಡ ಆಗ್ಲಿಲ್ವಲ್ಲ. ಕನ್ಯೆ ಆಗಿ ಉಳ್ಕೋಬೇಕು. ಆದ್ರೆ ಅಷ್ಟ್ರೊಳಗೆ ಇವಳು ನನ್ನ ಕೈಯಲ್ಲೇ ಸಾಯ್ತಾಳೆ. ಹಲೋ ಮೇಡಮ್, ನಾನು ಕೈ ತೆಗ್ದಾಗಿದೆ. ಈಗ ಕಣ್ ತೆಗೆದು ನೋಡ್ಬೋದು ನೀನು. ನೀವೆಲ್ಲಿದ್ದೀರಾ ಯಜಮಾನ್ರೆ? ನಿನ್ನ ಹಿಂದೆನೇ ಇದೀನಿ ನಾನೇ. ನಾನ್ ಕಣ್ಮುಚ್ಚಿರೋದಕ್ಕೆ ನಿಮ್ಮನ್ನ ಇಷ್ಟೊತ್ತು ನೋಡಕ್ಕಾಗ್ಲಿಲ್ಲ. ಅದಕ್ಕೆ ನಾನು ಕಣ್ ತೆಗ್ದಿದ್ ಮರುಕ್ಷಣನೇ ನಿಮ್ಮನ್ನೇ ನೋಡ್ಬೇಕು ಅನ್ಕೊಂಡಿದ್ದೀನಿ ಯಜಮಾನ್ರೆ. ನನ್ನ ಎದುರುಗಡೆ ಬನ್ನಿ ಯಜಮಾನ್ರೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ನಿನ್ನ ಮುಂದೆ ನಿಂತಿದ್ದೀನಿ ನಾನೇ. ಈ ಕಾಡಲ್ ರೊಮ್ಯಾನ್ಸ್ ಬೇರೆ. ಹುಲಿ ಸಿಂಹ ಬಂದ್ಬಿಡುತ್ತೆ ಅಂತ ನಾನು ಟೆನ್ಷನಲ್ಲಿದ್ರೆ ಇವ್ರು ಡೆಕೋರೇಟ್ ಎಲ್ಲ ಮಾಡ್ಕೊಂಡು ಶೋಭನಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಯಜಮಾನ್ರೆ, ಏನಿದೆಲ್ಲ? ನಾವು ನಿಜವಾಗ್ಲೂ ಕಾಡಲ್ಲೇ ಇದೀವಾ? ಎಸ್, ನಮ್ಮ ಫಾರ್ಮ್ ಹೌಸ್ಗೆ ಮಾತ್ರ ಪವರ್ ಇರುತ್ತೆ. ಅದಕ್ಕೆ ಈ ಥರ ಅರೇಂಜ್ಮೆಂಟ್ಸ್ ಮಾಡೋಕ್ಕಾಯ್ತು. ಯಾಕೆ ಯಜಮಾನ್ರೆ, ಏನ್ ವಿಶೇಷ? ನಮ್ಮ ಮದುವೆ ದಿನ ಅಲ್ವಾ? ಸೂರ್ಯ ಹೋಗಿ ಚಂದ್ರ ಬಂದಿದ್ದಾನೀಗ. ಅದೇನೋ ಅತಿಥಿಗಳು ಬಂದವ್ರ ತರ ಹೇಳ್ತಿದ್ದೀರಾ. ಮೆಂಟಲ್ ಮೇಡಮ್, ನನ್ನ ಪ್ರಪೋಸಲ್ ಪೂರ್ತಿ ಆದ್ಮೇಲೆ ಗೆಸ್ಟ್ ಆಗಿ ಮನ್ಮಥನು ಬರೋ ಚಾನ್ಸಸ್ ಇದೆ ಗೊತ್ತಾ? ಅವ್ರು ಯಾರು? ನಿಮ್ಮ ಮಾವ ಕಣೆ. ಅವನ್ ಯಾರೋ ಗೊತ್ತಿಲ್ದಿರೋ ಥರ ಹೇಗೆ ಕೇಳ್ತಿದ್ದಲ್ ನೋಡು. ಹೊರಗೆ ಅಮಾಯಕಿ ಥರ ಇದ್ದು ಒಳಗೊಳಗೆ ಮಳ್ಳಿ ಥರ ಆಡ್ತಾಳೆ. ಅವರು ಯಾರು ಏನು ಅಂತ ಯಾಕೆ ಬರ್ತಾರೆ ಅಂತ ನಿಧಾನವಾಗಿ ನಿನಗೆ ಎಲ್ಲ ಅರ್ಥ ಆಗುತ್ತೆ. ನೀನು ಮೊದಲು ನನ್ನ
ಪ್ರಪೋಸ್ ಮಾಡೋದಕ್ಕೆ ಬಿಡು ನೈನಿ. ಅಂದ್ರೆ ಏನ್ ಯಜಮಾನ್ರೆ? ಅದು ಲವ್ ಪ್ರಪೋಸಲ್. ಒಬ್ಬ ರಾಜ ಒಂದು ರಾಣಿಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಕೋತಿದ್ದಾನೆ. ಐ ಮೀನ್, ಮನ್ಸಲ್ಲಿ ಬಚ್ಚಿಟ್ಕೊಂಡಿರೋ ಮಾತನ್ನ ಈಗ ಮನ್ಸ್ ಬಿಚ್ಚಿ ಮಾತಾಡೋಣ ಅಂತಿದ್ದಾನೆ. ನನ್ನ ಕರ್ಮ ಅಲ್ದೆ ಇನ್ನೇನು ಅನ್ಬೇಕು? ಮದುವೆ ಆಗಿ ವರ್ಷ ಆಯ್ತು, ಈ ಲವ್ ಪ್ರಪೋಸ್ ಬೇರೆ. ಹುಚ್ಚಿಡ್ದು ಈ ಥರ ರೊಮ್ಯಾನ್ಸ್ ಮಾಡ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅರಣ್ಯದಲ್ಲಿ ಅನ್ಯಾಯ ಅಂತ ಕತೆ ಬರಿಬೇಕು. ದಿನ ದಿನಕ್ಕೂ ವಿಶಾಲ್ ಚಿಕ್ಕ ಮಗು ಥರ ಬದಲಾಗ್ತಾ ಇದ್ದಾನೆ. ರಾಜ ಅಂತಿದ್ದೀರಾ, ರಾಣಿ ಅಂತಿದ್ದೀರಾ, ಅದೇನೋ ಪೋಸು ಅಂತಿದ್ದೀರಾ, ಇಲ್ಲೇನೋ ಹೃದಯ ಚಿಹ್ನೆ, ಬಲೂನ್ಗಳು, ಕಾಡು ಹೂಗಳಿದೆ, ಕಣ್ಕೊಕ್ಕೋ ತರ ಚಿಕ್ಕ ಚಿಕ್ಕ ಲೈಟ್ಗಳಿವೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ ಮುಖದಲ್ಲಿ ನಗು ಇದೆ. ಏನ್ ಮಾಡ್ಬೇಕು ಅಂತಿದ್ದೀರೋ ಮಾಡಿ ಯಜಮಾನ್ರೆ. ಹಾಗಂದ್ರೆ ಯಾವ ಗಂಡಸಿಗೂ ಖುಷಿ ಆಗಲ್ವಾ? ಮೊದಲೇ ಏಕಾಂತ, ಇಲ್ಲಿ ನೀವಿಬ್ಬರೇ ಇದ್ದೀರಾ ಅಂತ ನಿಮ್ಮ ಫೀಲಿಂಗ್. ನಾನು ಒಬ್ಳು ಇಲ್ಲಿದ್ದೀನಿ ಅಂತ, ನಿಮ್ಮ ರಸಕಾವ್ಯನ ನೋಡೋಕ್ಕಾಗದೆ ಸತ್ತು ಹೋಗ್ತಾ ಇದ್ದೀನಿ ಅಂತ ನಿಮಗೇನು ಗೊತ್ತು? ಶ್ರೀಮತಿ ನೈನಿದೇವಿಯವರೇ, ನನ್ನನ್ನು ಏನು ಬೇಕಾದರೂ ಮಾಡಿ ಇವಾಗ ಪ್ರೀತಿಯಿಂದ ಹೂ ಮುಡ್ಸಿದಾನಾದ್ರೆ ಸ್ವಲ್ಪ ತಾದ್ಮೇಲೆ ಅತಿಥಿಯಾಗಿ ಮನ್ಮಥ ಬಂದಿದ್ದಾನೆ ಅಂತ ಆ ಹೂವನ್ನ ಉದುರಿಸಿದ್ರು ಆಶ್ಚರ್ಯ ಇಲ್ಲ. ವಿಶಾಲ್ ನೈನಿಗೆ ಲವ್ ಪ್ರಪೋಸ್ ಮಾಡ್ದಿರೋ ಹಾಗೆ ತಡಿಬೇಕು. ಹೇಗೆ? ನೋಡ್ದ್ಯಾ ನಾನಿ, ಕಾಡಿನ ಹೂವ ಎಷ್ಟು ಅಂದವಾಗಿದೆ ಅಂತ? ಹೌದು ಯಜಮಾನ್ರೆ, ನಿಮ್ ತರಾನೇ. ನಾನು ಅಂದವಾಗಿದ್ದೀನಿ ಅಂತ ಹೇಳ್ತಿದ್ದೀಯಲ್ಲ ನೈನಿ. ಗಂಡಸರು ಧೈರ್ಯವಾಗಿರ್ಬೇಕು, ಹೆಂಗಸರು ಅಂದವಾಗಿರ್ಬೇಕು. ಏನೋ ನನ್ಗಂತೂ ನೀವು ತುಂಬಾ ಚೆನ್ನಾಗಿ ಹುಣ್ಣಿಮೆ ಚಂದ್ರ ತರ ಕಾಣಿಸ್ತೀರಾ ಯಜಮಾನ್ರೆ. ಹಾಗಾದ್ರೆ ಚಂದ್ರನ್ಗೆ ಮಚ್ಚೆ ಇರೋ ಹಾಗೆ ನನಗೂ ಇರ್ಬೇಕಲ್ವಾ? ಮಚ್ಚೆ ಅಂದ್ರೆ ನನ್ ಚಂದ್ರಂಗಿರೋ ಈ ಪುಟ್ಟ ಮಚ್ಚೆನೆ. ನಂಗೆ ತುಂಬಾ ಇಷ್ಟ. ಎಸ್, ನಾನಂದ್ರೆ ಏನು ಅಂತ ತೋರ್ಸೋ ಈ ತೋರ್ಬೆರಳಂದ್ರೆ
ನನಗೆ ತುಂಬ ಇಷ್ಟ. ಹೌದಾ ಯಜಮಾನ್ರೆ, ಯಾರೋ ಅತಿಥಿಗಳು ಬರ್ತಾರೆ ಅಂದ್ರಿ. ನಾವು ಹೀಗೆ ಮಾತಾಡ್ತಿದ್ರೆ ನೀವು ಹೇಳಬೇಕು ಅಂದ್ಕೊಂಡಿರೋ ವಿಷಯನ ಹೇಳಕ್ಕೆ ಆಗಲ್ಲ. ಅಯ್ಯೋ ಹೌದಲ್ವಾ? ಹಾಗಾದರೆ ಹೇಳ್ಬಿಡ್ತೀನಿ. ಹೇಳ್ಬಿಡ್ತೀನಿ. ಹೇಳಿ ಯಜಮಾನ್ರೆ. ನಾನು ಹೇಳಿದ ರಾಣಿ ನೀನೇ ನೈನಿ. ನಿನ್ ಮುಂದೆ ಇರೋ ರಾಜ ನಾನೇ. ಲವ್ ಪ್ರಪೋಸಲ್ಗೆ ಅರ್ಥ ಏನು ಅಂತ ನಿನಗೆ ಗೊತ್ತಿಲ್ದಿರ್ಬೋದು, ಆದರೆ ನನ್ನ ಜೀವನಕ್ಕೆ ಒಂದು ಅರ್ಥ ಬರೋ ಹಾಗೆ ಮಾಡಿದ್ಯಾ. ಯಾವಾಗಿಂದನೋ ನನ್ನ ಮನಸ್ಸಲ್ಲಿರೋ ಮಾತನ್ನ ನಿನ್ನ ಹತ್ರ ಶೇರ್ ಮಾಡ್ಕೋಬೇಕು ಅನ್ಕೋತಿದ್ದೆ. ಆ ಸಂದರ್ಭ, ಆ ಸಂತೋಷದ ಕ್ಷಣ ಇವಾಗ ಇಲ್ಲಿ ಈ ರೀತಿ ಬಂದಿದೆ ನೈನಿ. ನನ್ನ ಮನಸ್ಸಲ್ಲಿರೋ ಮಾತನ್ನ ನಿನಗೆ ಮನಸ್ಫೂರ್ತಿಯಾಗಿ ಹೇಳ್ಬಿಡ್ತೀನಿ. ಹಶು, ಯಜಮಾನ್ರೆ, 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 ಹಶು. ನೈನಿ 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 ಕೂಲ್. ಯಾಕೆ ಗಾಬರಿ ಆಗ್ತಿದ್ಯಾ? ಕರೆಂಟ್ ಹೋಗಿದೆ ಅಷ್ಟೇ. ಹಶು, ಇಷ್ಟು ಕತ್ಲೆ ಹಾಕಿದೆ ಯಜಮಾನ್ರೆ. ನೈನಿ, ನಮ್ಮ ಹತ್ರ ಬೆಳಗ್ಸೋದಕ್ಕೆ ಕ್ಯಾಂಡಲ್ಸ್ ಇಲ್ಲ, ಇಲ್ಲಿ ಜನರೇಟ್ರು ಕೆಲಸ ಮಾಡ್ತಿಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ ಯಜಮಾನ್ರೆ. ಹೋಗೋಣ, ರಿಲ್ಯಾಕ್ಸ್ ಈಗಲೇ ಹೊರಟೋಗೋಣ ಯಜಮಾನ್ರೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ನೈನಿ, ರಿಲ್ಯಾಕ್ಸ್. ಇಲ್ಲಿ ನಾವು ಬಿಟ್ರೆ ಬೇರೆ ಯಾರೂ ಇಲ್ಲ. ಅದಕ್ಕೆ ಹೋಗೋಣ ಅಂತ ಹೇಳ್ತಿರೋದು ಯಜಮಾನ್ರೆ. ಹೋಗೋಣ ನಡೀರಿ. ಯಾಕೆ? ಹುಲಿ ಬರುತ್ತೆ ಅಂತ ಏನಾದ್ರು ಭಯನಾ? ಹಶು, ನಿಜವಾಗ್ಲೂ ಬಂದ್ಬಿಟ್ರೆ ನಾನ್ ಬಲ್ಲಿ ಆದ್ರೂ ಪರವಾಗಿಲ್ಲ, ನಿಮ್ಮನ್ನ ರಕ್ಷಿಸ್ತೀನಿ ಯಜಮಾನ್ರೆ. ಹೇ, ಹಾಗೆ ಮಾತಾಡ್ಬೇಡ ನೈನಿ. ಆ ಹುಲಿನ ಅಷ್ಟು ಸುಲಭವಾಗಿ ಬರೋದಕ್ಕೆ ಬಿಡ್ತೀನಾ? ನೀವ್ ಕ್ಷೇಮಕ್ಕಿರ್ಬೇಕಂತಾನೆ ಹೋಗೋಣ ಅಂತಿದ್ದೀನಿ ಯಜಮಾನ್ರೆ. ಬನ್ನಿ ಯಜಮಾನ್ರೆ, ಹೊರಡೋಣ. ಓಕೆ ಬನ್ನಿ. ಓಕೆ ಓಕೆ, ಕೂಲ್ ಕೂಲ್, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇದನ್ನ ಹಿಡ್ಕೊ, ನಡಿ. ಲವ್ ಪ್ರಪೋಸಲ್ ಪೋಸ್ಟ್ಪೋನ್ ಆಗಿದೆ. ಪಾಪ, ಇಲ್ಲ ಅಂದಿದ್ರೆ ನನ್ನ ಎದುರುಗಡೆನೆ ಮನ್ಮಥನ್ ಕರ್ಸ್ಬೇಕು ಅಂತಿದ್ರು ಇವರು. ಆ ವಿಕ್ರಾಂತ್ ಏನೋ ಅವ್ರ ಫ್ರೆಂಡ್ಸ್ ಜೊತೆ ಸೇರಿ ನನ್ನ ಜೊತೆ ಪಾರ್ಟಿ ಮಾಡೋದನ್ನ ಬಿಟ್ಟಿದ್ದಾರೆ. ಮನುಷ್ಯರು ಬದಲಾಗ್ಬೇಕೆ ಹೊರತು ಪಾರ್ಟಿ ಮಾಡೋದನ್ನ ಮಾತ್ರ ಬಿಡಬಾರ್ದಪ್ಪ. ಪರ್ಶು, ಅಮ್ಮ, ಪರ್ಶು, ಅಕ್ಕ, ಪರ್ಶು, ಪರ್ಶು, ಏನ್ ಮಾಡ್ತಾ ಇದ್ದೆ? ಗಂಗಾಧರ್ ಮಾವ ವಾಸ್ತು ಪ್ರಕಾರ ಯಾವ ದಿಕ್ಕಲ್ಲಿರ್ಬೋದು ಅಂತ ಯೋಚಿಸ್ತಿದ್ದೆ ಅಕ್ಕ.
ಸಿಕ್ಬಿಟ್ಟ ಕಣೋ. ಏನು ನಿನ್ ಮೊದಲನೇ ಗಂಡನ? ಹಾಗನ್ಬೇಡ, ಯಾರಾದ್ರೂ ಕೇಳಿಸ್ಕೊಂಡ್ಬಿಡ್ತಾರೆ. ಎಲ್ಲಿದನಕ್ಕ? ಅಡ್ರೆಸ್ ಸಿಕ್ತಾ? ಕ್ಲೂ ಸಿಕ್ಕಿದೆ. ಏನಕ್ಕ ಅದು? ಉಪೇಂದ್ರ ಸಿನಿಮಾದಲ್ಲಿ ಇಂಟರ್ವಲ್ ಅಲ್ಲಿ ಬರೋ ಟ್ವಿಸ್ಟ್ ತರ ಇರುತ್ತಾ? ಅಂತ ಸಸ್ಪೆನ್ಸ್ ಏನಿಲ್ಲ, ತುಂಬಾ ಸುಲಭವಾಗಿ ಸಿಕ್ಕಾಕೊಂಡ. ನೀನ್ ಈಸಿ ಅಂತಿದ್ಯಾ, ಆದ್ರೆ ನನ್ಗಿಲ್ಲಿ ತುಂಬಾ ಟೆನ್ಷನ್ ಆಗ್ತಿದೆ ಅಕ್ಕ. ಮಾವ ಎಲ್ಲಿದ್ದಾನೆ? ಅದು ಈ ಮನೇಲೆ. ತಿಲೋತ್ತಮ ಗೊತ್ತಾಯ್ತಾ? ಗೊತ್ತಿದ್ದು ಸುಮ್ಮನೆ ಇದ್ದಾಳ? ಏನ್ ಮಾಡ್ಬೇಕು ಅಂತಿದ್ದಾಳು? ಏನು ಅಂತ ಹೇಳ್ತಿದ್ಯಕ್ಕ? ಗಂಗಾಧರ್ ಮಾವ ಈ ಮನೇಲಿದ್ದಾನ? ಎಷ್ಟು ಆರಾಮಾಗಿ ಹೇಳ್ತಿದ್ಯಲ್ಲ ಅಕ್ಕ. ಪಕ್ಕದಲ್ಲೇ ಬಾಂಬ್ ಇಟ್ಕೊಂಡು ಕೂಲಾಗಿ ಹೇಳ್ತಿದ್ಯಲ್ಲ ಅಕ್ಕ. ಹೇಗಿದ್ದಾನೆ? ನಮಗ್ ಗೊತ್ತಿದ್ದು ಕೂಡ ಮತ್ತೆ ಯಾಕೆ ಇಲ್ಲಿರ್ಬೇಕು ಅನ್ಕೊಂಡಿದ್ದಾನೆ? ಅದನ್ನ ನಾವು ತಿಳ್ಕೊಂಡು ಆಮೇಲೆ ಅವನನ್ನು ಸುಟ್ಟು ಹಾಕ್ಬೇಕು. ಅಂದ್ರೆ ನನ್ನ ಕತೆ ಮುಗ್ದಾಗೇನಾ? ಅದೇ ಗೊತ್ತಾಯ್ತು ಇವ್ರಿಗೆ? ನಡಿಯಕ್ಕ, ಮನೆಯವ್ರಿಗೆ ಗೊತ್ತಾಗಕ್ ಮುಂಚೆನೆ ಗಂಗಾಧರ್ ಬಾವ, ಅದೇ ನಮ್ಮ ಮಾವನ್ನ ಮಣ್ಣಲ್ಲಿ ಹೂತಾಕ್ಬಿಟ್ಟಣ. ಆತರ ಪಡ್ಬೇಡ ಪರ್ಶು. 90% ಇರೋ ಡೌಟ್ನ 100% ಖಾತ್ರಿ ಮಾಡ್ಕೊಂಡೇ ಈ ಕೆಲಸ ಮಾಡಬೇಕು. ಮತ್ತಿನ್ನೇನ್ ಡೌಟ್ ಅಕ್ಕ? ಏಯ್, ಗಂಗಾಧರ್ ಮಾವ ಜೈಲಿಂದ 2ನೇ ತಾರೀಕೆ ರಿಲೀಸ್ ಆಗಿದ್ದಾರೆ ಅಲ್ವಾ? ಅದೇ ದಿನ ಗಂಗಯ್ಯ ಈ ಮನೆಗೆ ಬಂದಿದ್ದಾನೆ. ಅಂದ್ರೆ ಅಂದ್ರೆ ಆ ಧೃತರಾಷ್ಟ್ರನೇ ನಮ್ ಸೋದರ ಮಾವನ? ಇವಾಗ್ಲೇ ಹೋಗೋಣ, ನಡಿಯಕ್ಕ, ಸಾಯ್ಸೋಣ. ಪರ್ಶು, ಕೂಲ ಕೆಲಸ ಮುಗಿಸ್ಬೇಕು ಪರ್ಶು, ಆವೇಶ ಬೇಡ. ಇವಾಗ ಇವ್ರ ಕೈಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅಮ್ಮ ವಿಶಾಲಕ್ಷಮ್ಮ ತಾಯಿ, ನಾಯನಮ್ಮ ಇದ್ದಿದ್ರೆ ಕಾಪಾಡಿರೋಳೇನೋ. ಅಯ್ಯೋ, ಆ ಲೆಟರ್ ಹಾಸಿನಿ ಅಕ್ಕ ನೋಡ್ಬಿಟ್ರು. ಯಾರಿಗೆ ಹೇಳ್ತಾರೋ, ಎಷ್ಟು ಜನಕ್ಕೆ ಹೇಳ್ತಾರೋ? ಚಿಕ್ಕ ಯಜಮಾನ್ರು ಅದನ್ನ ತಗೊಂಡಿದ್ದಿದ್ರೆ ನಾನು ಇಷ್ಟು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಇವಾಗ ಏನ್ ಮಾಡೋದು? ಸುಮನಾ,
ನೈನಿ ತಂಗಿ. ಹಾಗಿರ್ಬೇಕಾದ್ರೆ ನನಗ್ಯಾಕೆ ಇಷ್ಟ ಆಗಲ್ಲ ಹೇಳು? ನೀನಿದನ್ ತಿಳ್ಕೊಳ್ಳೋದಕ್ಕೆ ಲೆಟರ್ ಬರ್ದ್ಯಾ? ನಾನ್ ಇವ್ರಿಗೆ ಲೆಟರ್ ಬರದ್ನಾ? ನೀನಂದ್ರೆ ಇಷ್ಟ ಅಂತ ಹೇಳೋಕೆ ಉತ್ತರ ಕೊಡ್ಬೇಡ ಅಂತ ಹೇಳಿದ್ದೆ. ಕೊಡಲ್ಲ ಸುಮನಾ, ಕೊಡಲ್ಲ. ನಾನಾ? ಮುತ್ಕೊಡು ಅಂದಿದ್ಯಲ್ಲ, ಕೊಟ್ಟಿದ್ದೀನಿ. ನಾನು ಮುತ್ಕೊಡು ಅಂತ ಹೇಳಿದ್ನಾ? ಏನ್ ನಡೀತಿದ್ಯೋ ಅರ್ಥನೇ ಆಗ್ತಿಲ್ಲ. ನೀನ್ ಬರ್ತಿರೋ ಲೆಟರ್ನ ನಾನು ಓದ್ದಾಗ ಮೊದಲು ಹಾಸ್ಯಾಸ್ಪದವಾಗಿದ್ರು, ಆಮೇಲೆ ಎಷ್ಟು ಗಾಢವಾಗಿ ಯೋಚನೆ ಮಾಡಿ ಬರ್ತಿದ್ಯಾ ಅಂತ ನನಗೆ ಅರ್ಥ ಆಯ್ತು. ಯಾವ್ದೇನೇ ಆದ್ರೂ ನಿನ್ ಮನ್ಸಲ್ಲಿರೋ ಮಾತನ್ನ ಹೀಗೆ ಹೇಳಿದ್ಯಾ. ನನಗ್ ನೀನಂದ್ರೆ ಇಷ್ಟ ಆದ್ರೆ, ನೈನಿ ನನ್ ತಂಗಿ ಅಂತ ಅಂದ್ರೆ ನನಗ್ ಪ್ರಾಣ ಪ್ರಾಣ. I wish you all the best. God bless you. Good night. See you tomorrow. ರಾಮಚಂದ್ರ, ಹುಡುಗಂಗ್ ಬರ್ದಿರೋ ಲೆಟರ್ ಹುಡುಗಿಗ್ ಸಿಕ್ಕಿದ್ರೆ ಇಷ್ಟು ಚಿತ್ರ ವಿಚಿತ್ರವಾಗಿರತ್ತಾ? ನನ್ ಪುಣ್ಯ, ಬರೀ ಮುತ್ಕೊಟ್ರು ಅಷ್ಟೇ, ಪ್ರೀತಿಯಿಂದ ಕಚ್ಲಿಲ್ಲ. ಅಮ್ಮ, ಬದುಕೊಂಡೆ. ಪ್ರೀತಿಸ್ತೀನಿ ಅಂತ ಹೇಳಿಲ್ಲ. ಫಾರ್ಮ್ ಹೌಸಲ್ಲಿ ಪವರ್ ಹೋಗಿದ ತಕ್ಷಣ ಭಯ ಆಯ್ತಲ್ವ ನೈನಿ? ಗೊತ್ತಿಲ್ಲದೆ ಬರೋ ಅಪಾಯಕ್ಕಿಂತ ಕಣ್ಣೆದ್ರಿಗೆ ಬರೋ ಅಪಶಕುನಾನೇ ನನ್ನನ್ನು ಗಾಬರಿ ಪಡಿಸ್ತು ಯಜಮಾನ್ರೆ. ಕತ್ಲಾಗಿದ ತಕ್ಷಣ ಯಾವ್ದಾದ್ರು ಹುಲಿ ಬರುತ್ತೆ ಅನ್ಕೊಂಡ್ಯಾ? ಹೌದು ಬಿಡು, ಹಾವೇ ಏನು ಮಾಡಲಿಲ್ಲ, ಇನ್ನು ಹುಲಿಗೇನು ಮಾಡುತ್ತೆ? ಅಷ್ಟು ನಂಬಿಕೆ, ಮೊಂಡು ಧೈರ್ಯ, ಒಳ್ಳೆತನ ಇದನ್ನೆಲ್ಲ ನೋಡ್ತಿದ್ರೆ ಒಂದೊಂದ್ಸಲ ನಾನು ನಿನ್ನ ಹಾಗೆ ಹುಟ್ಟಿದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ. ಬೇಡ ಬಿಡಿ ಯಜಮಾನ್ರೆ, ನೀವು ನೀವಾಗಿದ್ರೇ ಚೆನ್ನಾಗಿರುತ್ತೆ. ಕಷ್ಟಗಳನ್ನ, ಅಪಾಯಗಳನ್ನ ಗಾಬರಿಲಿ ಯಾವಾಗ ಹೇಗೆ ಎದುರಿಸ್ಬೇಕು ಅಂತ ಗೊತ್ತಾಗದೆ ಯಾಕಿರ್ಬೇಕು? ಬೇಡ. ಈ ಜನ್ಮದಲ್ಲಿ ಆಗಲ್ಲ ಬಿಡು, ಬರೋ ಜನ್ಮದಲ್ಲಂತೂ ನಾನು ತ್ರಿನೈನಿಯಾಗ ಹುಡ್ತೀನಿ. ನೀನು ನನ್ನ ಹಾಗೆ ಅಂದ್ರೆ ವಿಶಾಲ್ ಥರ ಹುಟ್ಟಬೇಕು. ಏನ್ ಮಾತಾಡ್ತಿದ್ದಾರೆ ಇಬ್ರು? ಅಮೆರಿಕದಲ್ಲಿ ಓದ್ಕೊಂಡು ಬಂದಿರೋನು ಏನೂ ಓದಿರೋ ಹಳ್ಳಿ ಗುಗ್ಗು ಜೊತೆ ಮ್ಯಾಚೇ ಇಲ್ದೇ ಇದ್ರು ಮದ್ವೆ ಆಯ್ತು. ಆದ್ರೂ ತುಂಬಾ ಖುಷಿಯಾಗಿದ್ದಾರೆ. ಇಬ್ಬರನ್ನು ದೂರ ಮಾಡೋಣ ಅಂದ್ರೆ ಮೊದಲನೇ ಸರಿ ಗುರಿ ತಪ್ತು, ಎರಡನೇ ಸರಿ ಬಲೆಯಲ್ಲಿ ಸಿಕ್ಕಾಕೊಂಡೆ. ಯಾಕಿನ್ನು ಮಾತಾಡ್ತಾನೆ ಇಲ್ಲ? ಹೇಳಿ ಯಜಮಾನ್ರೆ. ಬರೋ ಜನ್ಮದವರೆಗೂ ಯಾಕೆ ಕಾಯ್ಬೇಕು ಅಂದ್ರೆ ಇಷ್ಟರಲ್ಲೇ ಒಂದು ಕೆಲಸ ಮಾಡ್ಬೋದು. ನಮಗೆ ಮಗು ಏನಾದರೂ ಹುಟ್ಟಿದ್ರೆ ಇಬ್ಬರ ಹೆಸರು ಒಂದಾಗಿ ಬರೋ ಹಾಗೆ ವಿನೈನಿ ಅಂತ ಹೆಸರಿಡೋಣ. ಮತ್ತೆ ಮಗ ಹುಟ್ಟಿದ್ರೆ